ಅವ್ರನ್ನ ಡಿ.ಕೆ. ಸುರೇಶ್ ಅನ್ನೋದಕ್ಕಿಂತ ಅಭಿವೃದ್ಧಿ ಅಧಿಕಾರಿ ಅಂತಾನೆ ಕರೀತಾರೆ. MP ಮನುಷ್ಯ ಅಂತಾನೆ ತೋರಿಸ್ಕೊತಾ ಇಲ್ಲ. ಅವರು ಒಂದು ಆರ್ಡಿನರಿ ಸರಳ ವ್ಯಕ್ತಿ. ಅವರು ಇಡೀ ಭಾರತದಲ್ಲಿ MP ಅಂದ್ರೆ ಈ ರೀತಿಯ ಕೆಲಸ ಮಾಡಬಹುದು ಅನ್ನೋಂಥದ್ದು ಯಾರಿಗೂ ಕೂಡ ಅರಿವು ಕೂಡ ಬಂದಿರೋದಿಲ್ಲ. ದಿವಸ ಅಷ್ಟೇ ಅವ್ರು ಕೇಳ್ಕೊಂಡಿದ್ದು 10 ದಿವಸದಿಂದ ಮೀಟಿಂಗ್ ಮಾಡಿದ್ರು. ಸೊ ಅಲ್ಲಿಗೆ ಬಂದು ಇವತ್ತು ಸ್ಟಾರ್ಟ್ ಆಗೋಗಿದೆ ಆಗಲೇ ಕೆಲಸ. ಎಷ್ಟು ಜನ ಫೋನ್ ಮಾಡ್ತಾ ಇದೆ ಅಂದರೆ ತುಂಬ ಖುಷಿ. ನಿಜವಾಗ್ಲೂ ಇಂಥ ಸರ್ ನಮಗೆ ಇದಾಗಿ ಬರೋದು MP ಆಗಿ ಬರೋದು ಭಾಳ ಸಂತೋಷದ ವಿಷಯ. ಹೊರ ರಾಜ್ಯದಿಂದ ಬಂದಂತವರಿಗೆ ಸಹಾಯ ಮಾಡಿಲ್ಲ ಅಂತಲ್ಲ, ಆದ್ರೆ ನಮ್ಮ ಭಾಗ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಎಷ್ಟು ಜನ ಪೇಷಂಟ್ಸ್ಗೆ ಅವರು ಸಹಾಯವನ್ನ ಮಾಡಿರಬಹುದು, ಮತ್ತೆ ಎಷ್ಟು ಕುಟುಂಬಗಳಿಗೆ ಅವರಿಂದ ನೇರವಾಗಿ ಒಂದು ಅನುಕೂಲ ಆಗಿರಬಹುದು. ಈ ರೀತಿಯಾದಂತಹ ಒಂದು ಕ್ಯಾಂಪೇನ್ ಅನ್ನು ಕೂಡ ಯಾವುದೇ ಒಂದು MP ಕ್ಯಾಂಡಿಡೇಟ್ ಆಗಿ ಕೂಡ ಮಾಡಿರುವಂತದ್ದಿಲ್ಲ. ಮೋದಿ ವೇವ್ ಅನ್ನೋಂಥದ್ದು ಏನು ಹೇಳ್ತಾರೆ ಅವೆಲ್ಲವನ್ನು ಬಿಟ್ಟು ಈ ಸಲ ಡಿ.ಕೆ. ಸುರೇಶ್ ಪರವಾಗಿ ನಿಂತ್ಕೊಳ್ತಾರೆ ಅನ್ನೋ ಒಂದು ಬಹಳಷ್ಟು ಲಕ್ಷಣಗಳು ಇರ್ತವೆ. ಅತ್ಯಧಿಕ ಮತಗಳಲ್ಲಿ ಇವರು ಗೆಲ್ತಾರೆ ಅನ್ನೋಂಥದ್ದು ಒಂದು ನಂಬಿಕೆ ಇದೆ ನನಗೆ. ನಿಮ್ಮ ಹೆಸರು? ನನ್ನ ಹೆಸರು ರಾಜೇಶ್ ಅಂತ. ಹೇಗಿದೆ ಸರ್ ಬೆಂಗಳೂರು ಗ್ರಾಮಾಂತರ? ಸರ್ ತುಂಬಾ ಜೋರಾಗಿ ಹಬ್ಬ ತರಾನೇ ನಡೀತಾ ಇದೆ. ಲೀಡ್ ಎಷ್ಟು ಕೊಡಿಸ್ತೀರಾ ಹೇಳಿ ಸರ್. ಕೇಳಿದ್ರು ಡಿ.ಕೆ. ಸುರೇಶ್ ಅವರ ಪರವಾಗಿ ಅಲ್ಲೇ ಜೋರಾಗಿದೆ. ಲೀಡ್ ಎಷ್ಟು ಈ ಸಲ ಜಾಸ್ತಿ ಕೊಡಿಸ್ತೀರಾ ಸರ್? ಲಾಸ್ಟ್ ಟೈಮ್ಗೆ ಏನು ಬಂದಿದೆ ಅದಕ್ಕಿಂತ ಒಂದು ಡಬಲ್ ಆದರೂ ಕೊಟ್ಟು ನಾವು ಅದನ್ನ ತೋರಿಸ್ತೀವಿ ಸರ್. ಒಬ್ಬ ವ್ಯಕ್ತಿಯಾಗಿ ಏನಂತೀರಾ ಸರ್ ಡಿ.ಕೆ. ಸುರೇಶ್? ಸರ್ ಅವರು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರನ್ನ ಡಿ.ಕೆ. ಸುರೇಶ್ ಅನ್ನೋದಕ್ಕಿಂತ ಅಭಿವೃದ್ಧಿ ಅಧಿಕಾರ ಅಂತಲೇ ಕರೀತಾರೆ. ಅಭಿವೃದ್ಧಿ ಅಧಿಕಾರಿ ಅಂತಲೇ ಕರೀತಾರೆ. ಯಾಕಂದ್ರೆ ಅಷ್ಟು ಡೆವಲಪ್ ಮಾಡಿದ್ದಾರೆ. ನಮಗೆ ಡಿ.ಕೆ. ಸುರೇಶ್ ಅನ್ನೋ ಇದಕ್ಕೆ ಮುಂಚೆ ಯಾರು MP ಗಳಿದ್ರೋ ನಾವು MP ಅನ್ನೋರ ಹೆಸರನ್ನೇ ನಾವು ಕೇಳಿರಲಿಲ್ಲ, ನಾವು ನೋಡಿರಲಿಲ್ಲ. ಆದರೆ ಇವತ್ತಿನ ದಿನ MP ಅಂದರೆ ಪ್ರತಿಯೊಬ್ಬ ಚಿಕ್ಕ ಹುಡುಗನಿಗೂ ಗೊತ್ತಾಗುತ್ತೆ ಡಿ.ಕೆ. ಸುರೇಶ್ ಅಣ್ಣ ಅಂದರೆ. ಆ ಮಟ್ಟಕ್ಕೆ ಅವರು ಜನಗಳ ಜೊತೆ ಚೆನ್ನಾಗಿದ್ದಾರೆ. ಎಲ್ಲ ಕಷ್ಟ ಸುಖಗಳು ಸ್ಪಂದಿಸ್ತಾರೆ. ಮತ್ತು ಅವ್ರಿಗಿಂತ ನಮಗೆ ಮುಖ್ಯವಾಗಿ ಇಲ್ಲಿ ಅವರು ನಮ್ಗೆ ಯಾವ ಥರ ನಮಗೆ ಬಲಪಡಿಸ್ತಾರೋ ಅದಕ್ಕಿಂತ ದೊಡ್ಡ ಬಲ ಶಕ್ತಿ ಅಂದರೆ ನೋಡಿ ಇವರು ನಮಗೆ ಡಾಕ್ಟರ್ ನವೀನ್ ಕುಮಾರ್ ಅಂತೇಳಿ ಇವ್ರು ಆಮೇಲೆ JCB ಬಾಬಣ್ಣ ಅಂತೇಳಿ ಇವರೇ ನಮ್ಮ ಭಾಗದ ದೊಡ್ಡ ದೊಡ್ಡ ಲೀಡರ್ಗಳು. ಇವ್ರ ಬೆಂಬಲ ನಮ್ಗೆ ಇರೋದ್ರಿಂದ ನಾವು ಇವ್ರೇನು ಹೇಳ್ತಾರೋ ಅವ್ರ ಕಾರ್ಯನ ನಾವು ನಡೆಸ್ತೀವಿ. ಅದೇ ಥರ ಇವರು ನಮಗೆ ಮಾರ್ಗಸೂಚಿಗಳು ಏನು ಹೇಳಿದ್ದಾರೆ, ಡಿ.ಕೆ. ಸುರೇಶ್ ಅತಿ ಹೆಚ್ಚು ಮತಗಳಿಂದ ಜಯಶೀಲರಾಗಿ ಮಾಡಬೇಕಂತ ಹೇಳಿದ್ದಾರೆ. ಅದನ್ನೆಲ್ಲ ಮಾಡಿ ನಾವು ತೋರಿಸ್ತೀವಿ. ಡಿ.ಕೆ. ಸುರೇಶ್ ಅವ್ರನ್ನ ಗೆಲ್ಲಿಸಿ ಪಾರ್ಲಿಮೆಂಟಿಗೆ ಕಳಿಸ್ತೀವಿ. ಥ್ಯಾಂಕ್ ಯು ಸರ್. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ಸರೋಜಾ ದಿನೇಶ್ ಅಂದು ವಿಜಯನಗರದಿಂದ ಇಲ್ಲಿ ನಾನು ನಿಸರ್ಗಲ್ಲೇ ಬಿಟ್ಟು ಇದು ಮಾಡ್ತಿದ್ದೀನಿ. ನಮ್ಮ ಸನ್ಮಾನ್ಯ ಡಿ.ಕೆ. ಸುರೇಶ್ ಅವರು ಏನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರ ಪರವಾಗಿ ಪ್ರಚಾರಗಳು ಮಾಡ್ತಾ ಇದ್ದೀವಿ. ಹೇಗಿದೆ ಟ್ರೆಂಡ್ ನಿಮ್ಮ ಪ್ರಕಾರ? ತುಂಬ ಚೆನ್ನಾಗಿದೆ ಸರ್. ಯಾಕೆ ಅಂದರೆ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ಅವರು ಎಲ್ಲ ಲೀಡರ್ ಥರ ಅಲ್ಲ, ಎಲ್ಲರ ಜನ ಕೈಗೆ ಸಿಗುವಂಥ ಮನುಷ್ಯ ಅವರು, ವ್ಯಕ್ತಿಯವರು. ಹಾಗಾಗಿ MP ಆಗಿದ್ರು ಕೂಡ ಗ್ರಾಮ ಪಂಚಾಯತಿ ಮೆಂಬರ್ ತರ ಎಲ್ಲರ ಜೊತೆ ಬೆರೀತಾರೆ. ಹೌದು ಸರ್. ಅವರು MP ಮನುಷ್ಯ ಅಂತಾನೆ ತೋರಿಸ್ಕೊತಾ ಇಲ್ಲ. ಅವರು ಒಂದು ಆರ್ಡಿನರಿ ಸರಳ ವ್ಯಕ್ತಿ. ಅವರು ಜನಸಾಮಾನ್ಯವ್ರಿಗೆ ಏನು ಕಷ್ಟ ಇದು ಇದೆ ಅವ್ರದ್ದು ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ನೋಡ್ಕೊಂಡೆ ಅವ್ರ ಹತ್ರ ಬರ್ತಾ ಇಲ್ಲ ಜನಗಳ ಹತ್ರನೇ ಇವರು ಹೋಗ್ತಾ ಇದ್ದಾರೆ. ಏನು ಕೆಲಸ ಬೇಕು ಏನು ಅಂತ. ನಿಮ್ಮ ನೇಟಿವ್ ಯಾವುದು? ನಮ್ಮದು ವಿಜಯನಗರ ಸರ್ ಇರೋದು. ಮೇಡಮ್ ನಿಮ್ಮ ಹೆಸರು? ನನ್ನ ಹೆಸರು ಪ್ರೇಮಾ ಪ್ರಕಾಶ್ ಅಂತ. ನೀವು ಎಲ್ಲಿಂದ ಬಂದಿರೋದು? ನಾನು ನಿಸರ್ಗ ಲೇಔಟಿಂದಾನೆ ಬಂದಿದ್ದೀನಿ. ಹೇಗಿದೆ ನಿಮ್ಮ ಪ್ರಕಾರ ಬೆಂಗಳೂರು? ತುಂಬ ಚೆನ್ನಾಗಿದೆ. ಡಿ.ಕೆ. ಸುರೇಶ್ ಆದ್ರೂ ನಮ್ಮ ಇದರಲ್ಲಿ ಅಂತೂ ಖಂಡಿತ ಚೆನ್ನಾಗಿದೆ. ಎಲ್ಲ ಡಿ.ಕೆ. ಸುರೇಶ್ಗೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ರೋಡ್ ಕೊಟ್ಟಿದ್ದಾರೆ, ಕುಡಿಯೋ ನೀರು. ಬೆಂಗಳೂರ ದೊಡ್ಡ ಸಮಸ್ಯೆನೇ ನೀರು. ಒಂದೇ ಒಂದು ಪಾಯಿಂಟ್ ಹೇಳಬೇಕು. ಯಾಕೆಂದರೆ ಮೊನ್ನೆ ನಾವು ಕ್ಲಬ್ ಹೌಸಲ್ಲಿ ಮೀಟಿಂಗ್ ಮಾಡಿದ್ವಿ. ನಮ್ಮ ಡಿ.ಕೆ. ಸುರೇಶ್ ಅವ್ರು ಕರೆಸಿ ಅಲ್ಲಿ ಸ್ಥಳೀಕರು ಪ್ರಾಬ್ಲಮ್ಸ್ನ ಹೇಳ್ಕೊಂಡ್ರು. ಯಾಕೆಂದರೆ 5 ಕಿಲೋಮೀಟ್ರ್ ಸರೌಂಡಿಂಗು ಸುತ್ಕೊಂಡು ಬರಬೇಕಾಯಿತು ಯಾವುದು ಗ್ರೀನ್ ಮೇಡ್ ಹೌಸ್ಗೆ. ಇಲ್ಲಿ ಲ್ಯಾಂಡ್ ಜಾಗ ಕೊಡ್ತಾ ಇಲ್ಲ, ರೋಡ್ ಕೊಡ್ತಾ ಇಲ್ಲ ಅಂತ ಪಾಪ ಅವರು ತುಂಬ ನಮಗೆ ಪ್ರಾಬ್ಲಮ್ ಆಗ್ತಿದೆ. ನೈಟಲ್ಲೆಲ್ಲ ಓಡಾಡಲಿಕ್ಕೆ ಮಕ್ಳುಗಳು ಎಲ್ಲಾದರೂ ಔಟ್ ಆಫ್ ಸ್ಟೇಷನ್ ಹೋದರೆ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ಅದನ್ನು ಅವರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರು. ಮಾಡಿ ನೋಡಿ ಇವತ್ತು ನೀವು ಅಲ್ಲಿ ನೋಡ್ಬೋದು ಆಲ್ರೆಡಿ ಸ್ಟಾರ್ಟ್ ಆಗಿದೆ. JCB ಎಲ್ಲ ಬಂದಿದೆ, ವರ್ಕ್ ನಡೀತಾ ಇದೆ. ಎಲ್ಲ ಲೇಔಟ್ನವರು ಎಲ್ಲ ಮನೆಯವರು ಫೋನ್ ಕಾಲ್ ಮಾಡ್ತಾ ಇದ್ದಾರೆ. ಮೇಡಮ್ ತುಂಬ ಹೆಲ್ಪ್ ಆಯಿತು ನಿಮ್ಮಿಂದ. MP ಅವ್ರು ನೋಡಿ ಬಂದೆ ಆಗಲೇ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. JCB ವರ್ಕ್ ನಡೀತಾ ಇದೆ. ನಾವು ಇವಾಗ ಏನಿದ್ರು ಡೈರೆಕ್ಟ್ ಜಿಗ್ನಿ ರೋಡಿಂದ 500 ಮೀಟ್ರ್ ಅಷ್ಟೇನೆ ನಮ್ಮ ಲೇಔಟ್ಗೆ ಎಂಟ್ರಿ. ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದಾರೆ. ಆ ಥರ ವ್ಯಕ್ತಿಗೆ ಗೆಲ್ಲಿಸೋದ್ರಲ್ಲಿ ತುಂಬ ಖುಷಿ ಇದೆ ಎಲ್ಲರೂ. 10 ದಿವಸ ಅಷ್ಟೇ ಅವ್ರು ಕೇಳ್ಕೊಂಡಿದ್ದು. 10 ದಿವಸದಿಂದ ಮೀಟಿಂಗ್ ಮಾಡಿದ್ರು. ಸೊ ಅಲ್ಲಿಗೆ ಬಂದು ಇವತ್ತು ಸ್ಟಾರ್ಟ್ ಆಗೋಗಿದೆ ಆಗಲೇ ಕೆಲಸ. ಎಷ್ಟು ಜನ ಫೋನ್ ಮಾಡ್ತಾ ಇದೆ ಅಂದರೆ ತುಂಬ ಖುಷಿ. ನಿಜವಾಗ್ಲೂ ಇಂಥ ಸರ್ ನಮಗೆ ಇದಾಗಿ ಬರೋದು, MP ಆಗಿ ಬರೋದು ಭಾಳ ಸಂತೋಷದ ವಿಷಯ. ಖಂಡಿತ ನಾವೆಲ್ಲ ಅವ್ರಿಗೆ ಹಾಕ್ತೀವಿ ಅನ್ನೋದು ಒಂದು ಭರವಸೆ ನಮಗೆ ಕೊಟ್ಟಿದ್ದಾರೆ. ಭರವಸೆಯನ್ನು ಕೊಡ್ತಾರೆ ಕೂಡ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಆನಂದ್ ಅಂತ. ನೀವು ಎಲ್ಲಿಂದ ಬಂದಿರೋದು? ನಾನು ಬೇಗೂರು. ಹೇಗಿದೆ ನಿಮ್ಮ ಪ್ರಕಾರ ಟ್ರೆಂಡು ಬೆಂಗಳೂರು ಗ್ರಾಮಾಂತರ? ಭಾಳ ಚೆನ್ನಾಗಿದೆ. ಕಳೆದ ಬಾರಿಗಿಂತ ಜನಸಂಪರ್ಕ ಇನ್ನೂ ಹೆಚ್ಚಾಗಿದೆ ಅವರಿಗೆ. ಈಗ 3 ಸರ್ತಿ ಸಂಸದರಾಗಿದ್ದಾರೆ. ಅಥವಾ ಪೂರ್ಣಾವಧಿ 2 ಟರ್ಮ್ನ ಪೂರ್ಣಾವಧಿ 10 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ. ಬಹುಶಃ ನಮ್ಮ ಕ್ಷೇತ್ರದ ಜನ ಬಿಟ್ಟರೆ ಇಡೀ ಭಾರತದಲ್ಲಿ
MP ಅಂದರೆ ಈ ರೀತಿಯಾಗಿ ಕೆಲಸ ಮಾಡ್ಬೋದು ಅನ್ನೋಂಥದ್ದು ಯಾರಿಗೂ ಕೂಡ ಅರಿವು ಕೂಡ ಬಂದಿರೋದಿಲ್ಲ. ಆ ರೀತಿಯಾಗಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಿಗಿಂತ ಹೆಚ್ಚಾಗಿ ಕೆಲಸವನ್ನು ಮಾಡ್ತಕ್ಕಂಥ ಒಬ್ಬ ಸಂಸದರನ್ನು ನಾವು ಪಡೆದಿದ್ದೀವಿ ಅಂತಂದರೆ ನಿಜವಾಗ್ಲೂ ಈ ಭಾಗದ ಜನ ಪುಣ್ಯ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅದರ 10 ವರ್ಷದವ್ರು ಏನು ಕೆಲಸ ಮಾಡಿದ್ರು ಅದರ ಪ್ರತಿಫಲವಾಗಿ ಈ ಸಲ ಇನ್ನೂ ಹೆಚ್ಚಿನ ಒಂದು ಮತ ಅಂತರದಲ್ಲಿ ಮತ್ತೊಮ್ಮೆ ಆರಿಸಿ ಬರ್ತಾರೆ ಅನ್ನೋಂಥ ಒಂದು ಗ್ಯಾರಂಟಿ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಿದೆ ದೊಡ್ಡ ಮಟ್ಟದಲ್ಲಿ ಅತಿ ಹೆಚ್ಚು 136 ಜನ ಜೊತೆಯಲ್ಲಿ ಗ್ಯಾರಂಟಿ ಯೋಜನೆಗಳು ಇವೆಲ್ಲವೂ ಎಷ್ಟು ಪ್ಲಸ್ ಆಗುತ್ತೆ? ಖಚಿತವಾಗಿ ಪ್ಲಸ್ ಆಗುತ್ತೆ. 135 ಶಾಸಕರು ಗ್ಯಾರಂಟಿ. 3 ಜನ ಬೆಂಬಲ ಕೊಟ್ಟಿದ್ದಾರೆ, ಹಾಂ. ಲತಾ ಮಲ್ಲಿಕಾರ್ಜುನ್. ಸೊ ಹಾಗಾಗಿ ಮತ್ತೆ ನಮ್ಮ ಕೇಂದ್ರ ಏನು AICC ವತಿಯಿಂದನೂ ಕೂಡ ಈ ಸಲ ಗ್ಯಾರಂಟಿ ಸ್ಕೀಮ್ಗಳೇನು ಅನೌನ್ಸ್ ಆಗಿದೆ. ಅದ್ರ ಜೊತೆಗೆ ನಾನು ಹೇಳುವಂಥದ್ದು ವೈಯಕ್ತಿಕವಾಗಿ ಇವರ ಒಂದು ವರ್ಚಸ್ಸು ಏನಿದೆ, ವೈಯಕ್ತಿಕವಾದಂತಹ ಒಂದು ಜನಸಂಪರ್ಕ ಏನಿದೆ, ಪ್ರತಿಯೊಂದು ಗ್ರಾಮ ಪಂಚಾಯತಿಗಳಲ್ಲಿ ಪಕ್ಷದ ಕಾರ್ಯಕರ್ತರನ್ನ ಗುರುತಿಸುವಂಥದ್ದಾಗಿರಬಹುದು, ಜನಸಾಮಾನ್ಯರನ್ನು ಗುರುತಿಸುವಂಥದ್ದಾಗಿರಬಹುದು, ಮತ್ತು ಬಹಳಷ್ಟು ಜನ ಅಸೋಸಿಯೇಷನ್ಸನ್ನು ಈ ರೀತಿಯಾದಂಥ ಒಂದು ಕ್ಯಾಂಪೇನನ್ನು ಕೂಡ ಯಾವುದೇ ಒಂದು MP ಕ್ಯಾಂಡಿಡೇಟ್ ಆಗಿ ಕೂಡ ಮಾಡಿರುವಂಥದ್ದಿಲ್ಲ. ಮತ್ತು ಗೆದ್ದಾದ ಮೇಲೆ MP ಕೂಡ ಈ ರೀತಿಯಾದಂಥ ಕೆಲಸವನ್ನು ಕೂಡ ಮಾಡಿರುವಂಥ ಉದಾಹರಣೆಗಳು ನಾವೆಲ್ಲೂ ಕಂಡಿಲ್ಲ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಇವರಿಗೆ ಪ್ಲಸ್ ಆಗುತ್ತೆ ಅನ್ನೋಂಥದ್ದು ನನ್ನ ಒಂದು ನಂಬಿಕೆ. ಆಪೋಸಿಟ್ ಡಾಕ್ಟರ್ ಮಂಜುನಾಥ್ ಬಗ್ಗೆ ನಾನು ಅಪೋಸಿಟ್ ಕ್ಯಾಂಡಿಡೇಟ್ ಬಗ್ಗೆ ಏನು ಹೇಳಲಿಕ್ಕೇನು ಬಯಸೋದಿಲ್ಲ. ಯಾಕೆಂತ ಹೇಳಿದ್ರೆ ಅವರು ಕೂಡ ಒಳ್ಳೆಯ ವ್ಯಕ್ತಿ, ಒಂದು ಪರ್ಸನಲಾಗಿ ಹೇಳಬೇಕು ಅಂದರೆ ಒಳ್ಳೆಯ ವ್ಯಕ್ತಿ. ಆದರೆ ನನ್ನ ಮೊನ್ನೆ ಒಬ್ಬರಿಗೆ ಮಾತನಾಡ್ಬೇಕಾದ್ರೆ ಅದನ್ನೇ ಕೇಳ್ತಾ ಇದ್ದೆ. ಅವ್ರೇನು ಹೇಳಿದ್ರು ಅಂದರೆ ಭಾಳಷ್ಟು ಜನಕ್ಕೆ ಆಪ್ರೇಷನನ್ನು ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ ಅಂಥೇಳಿ. ನಾನು ಕೇಳುವಂಥ ಪ್ರಶ್ನೆ ಒಂದೇ ಒಂದು, ಇಡೀ ಕರ್ನಾಟಕದಲ್ಲಾಗಿರ್ಬೋದು ಅಥವಾ ಕರ್ನಾಟಕದಿಂದ ಹೊರ ರಾಜ್ಯದಿಂದ ಬಂದಂಥವರಿಗೆ ಸಹಾಯ ಮಾಡಿಲ್ಲ ಅಂತಲ್ಲ. ಆದರೆ ನಮ್ಮ ಭಾಗ ಅಂದರೆ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಎಷ್ಟು ಜನ ಪೇಷಂಟ್ಸಿಗೆ ಅವರು ಸಹಾಯವನ್ನು ಮಾಡಿರ್ಬೋದು ಮತ್ತು ಎಷ್ಟು ಕುಟುಂಬಗಳಿಗೆ ಅವರಿಂದ ನೇರವಾಗಿ ಒಂದು ಅನುಕೂಲ ಆಗಿರ್ಬೋದು. ಅದಕ್ಕಿಂತ ಹೆಚ್ಚಿನ ಅನುಕೂಲ ವಿದ್ಯಾಭ್ಯಾಸ ಆಗಿರ್ಬೋದು, ಆರೋಗ್ಯದ ವಿಚಾರದಲ್ಲಾಗಿರ್ಬೋದು, ಅಥವಾ ಯಾವುದೋ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಾಗಿರ್ಬೋದು. ಈ ರೀತಿಯಾದಂಥ ಬಹಳಷ್ಟು ಸಮಸ್ಯೆಗಳನ್ನು MP ಅವರು ಈ ಒಂದು 10 ವರ್ಷಗಳಲ್ಲಿ ನೇರವಾಗಿ ಖುದ್ದಾಗಿ ಜನಗಳನ್ನ ಸಂಪರ್ಕಿಸಿ ಅವರ ಒಂದು ಕಷ್ಟಗಳನ್ನ ತೀರಿಸಿರುವಂಥ ಉದಾಹರಣೆಗಳು ಭಾಳಷ್ಟಿದ್ದಾವೆ. ಸೊ ಹಾಗಾಗಿ ಸಾವಿರಗಳ ಒಂದು ಸಹಾಯ ಮಾಡಿದಂಥ ಉದಾಹರಣೆಗೆ ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ಸಹಾಯ ಮಾಡಿದಂತಹ ಉದಾಹರಣೆ ನಮ್ಮ ಸಂಸದರ ಬಳಿ ಸಿಗುತ್ತೆ ಅನ್ನುವಂಥದ್ದು ನಾನು ಹೇಳಬೇಕು ಬಯಸ್ತೇನೆ. ಲೀಡ್ ಈ ಸಲ ಎಷ್ಟಾಗಿರುತ್ತೆ ನಿಮ್ಮ ಪ್ರಕಾರ ಓವರಾಲ್ ಬೆಂಗಳೂರು ಗ್ರಾಮಾಂತರ? ಕಳೆದ ಬಾರಿ ಏನಿತ್ತು ಅದಕ್ಕಿಂತ ಹೆಚ್ಚು ಲೀಡನ್ನು ನಾವು ತೊಗೊಳ್ತೀವಿ ಅನ್ನೋಂಥ ನಂಬಿಕೆ ಭಾಳಷ್ಟಿದೆ. 2 ಲಕ್ಷಕ್ಕೆ ಮೇಲೆ. ಯಾಕೆಂದರೆ 2 ಎಲೆಕ್ಷನ್ನಲ್ಲಿ ನಾವು 2 ಲಕ್ಷಕ್ಕೆ ಮೇಲೆ ತೊಗೊಂಡಿದ್ದೀವಿ. ಈ ಬಾರಿನೂ ಕೂಡ 2 ಲಕ್ಷಕ್ಕೆ ಮೇಲ್ಗಡೆ ಆಗುತ್ತೆ. ಯಾಕೆಂತ ಹೇಳಿದ್ರೆ ಈ ಸಲ ನಮಗೆ ಬೆಂಗಳೂರು ದಕ್ಷಿಣ ಏನು ರಾಜರಾಜೇಶ್ವರಿ ನಗರ ದಕ್ಷಿಣ ಏನು BJPಯ ಒಂದು ಬ್ಯಾಸ್ಟನ್ ಅಂತ ಏನು ಹೇಳ್ತಾ ಇದ್ರು, ಈ ಬಾರಿ ಆ ಒಂದು ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಒಂದು ಕಲ್ಪನೆ ಏನಿತ್ತು ಅಂತ ಹೇಳಿದ್ರೆ ಅಪಾರ್ಟ್ಮೆಂಟ್ಗಳಾಗಿರ್ಬೋದು ಅಥವಾ ಒಂದು ಗೇಟೆಡ್ ಕಮ್ಯುನಿಟಿ ಭಾಳಷ್ಟು ಜನ BJP ಪರವಾಗೇ ಇರ್ತಾರೆ ಅನ್ನೋಂಥದ್ದು ಒಂದು ಹೇಳ್ತಾ ಇದ್ರು. ಬಟ್ ಈ ಸರ್ತಿ ನಾವು ಕ್ಯಾಂಪೇನಿಂಗ್ ಹೋಗ್ತಾ ಇದ್ದೀವಲ್ಲ, ನಮ್ಮನ್ನು ಅವರು ರಿಸೀವ್ ಮಾಡ್ಕೊಳ್ತಕ್ಕಂಥದ್ದು ಅಥವಾ ನಮ್ಮ ಹತ್ರ ಅವರು ಮಾತಾಡ್ತಕ್ಕಂಥ ರೀತಿ ನೋಡ್ತು ಅಂತ ಹೇಳಿದ್ರೆ ಈ ಸಲ ಆ ಜನಗಳು ಕೂಡ ಮೋದಿ ವೇವ್ ಅನ್ನೋಂಥದ್ದು ಏನು ಹೇಳ್ತಾರೆ ಅವೆಲ್ಲವನ್ನೂ ಬಿಟ್ಟು ಈ ಸಲ DK ಸುರೇಶ್ ಪರವಾಗಿ ನಿಂತ್ಕೊಳ್ತಾರೆ ಅನ್ನೋಂಥ ಒಂದು ಬಹಳಷ್ಟು ಲಕ್ಷಣಗಳ್ತಾ ಇರ್ತವೆ. ಅದನ್ನು ನಾನು ನಂಬಿ ಒಂದು ಚುನಾವಣೆಯಲ್ಲಿ ನಮಗೆ ಅತ್ಯಧಿಕ ಮತಗಳಲ್ಲಿ ಇವರು ಗೆಲ್ತಾರೆ ಅನ್ನೋಂಥದ್ದು ಒಂದು ನಂಬಿಕೆ ಇದೆ ನನಗೆ. ಥ್ಯಾಂಕ್ ಯು ಸರ್. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.